ನಮಸ್ಕಾರ ಬೆಂಗಳೂರು. ಇವತ್ತಿನ ಸೆಕೆಂಡ್ ವ್ಲಾಗ್. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೆಂಗ್ ಹೋಗ್ತಾ ಇದೀವಿ, ಏನು ಮಾಡಕ್ ಕೆಲ್ಸ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಂಗೆ ಹೋಗ್ತಾ ಏನೇನೆಲ್ಲ ಮಾಡ್ತೀವಿ ಅಂತ ನೋಡ್ತಾ ಇರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೈಕ್ ಓಡ್ತೋಡ್ಸಿ ಯಾವ್ದು ಎಲೆಕ್ಟ್ರಿಕ್ ಗಾಡಿ ಓಡ್ಸಕ್ ಭಯ. ಓಡ್ಸಕ್ ಬರಲ್ಲ, ನಿನ್ ಬರಲ್ಲ. ಅದು ಎಲೆಕ್ಟ್ರಿಕ್ ಓಡ್ಸಕ್ ಬರಲ್ಲ. ಎಲೆಕ್ಟ್ರಿಕ್ ಬೈಕ್ ಓಡ್ಸ್ಬೋದು, ಎಲೆಕ್ಟ್ರಿಕ್ ಓಡ್ಸಕ್ ಆಗಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತೇ ಸೊ ಏನು ಮಾಡ್ಕೊಳಕ್ ಬೇಡಿ. ಬೈಕ್ ತೆಗಿಯಕ್ ಮೂಡಿರ್ಲಿಲ್ಲ. ನನ್ ಮಗನ್ ಕಾಲ್ ಗಾಡಿ ಕೊಟ್ಬಿಟ್ಟು ಅರ್ಧ ಗಂಟೆಯಿಂದ ಇದೇ ರೋಡಲ್ಲಿ ಇದೀವಿ, ಮುಂದಕ್ಕೆ ಸಾಕ್ತಿಲ್ಲ ಒಂದ್ ಗಾಡಿ. ಅದು ಗಾಡಿ ಮೂವ್ ಆದ್ರೆ ತಾನೆ. ಆ ಗಾಡಿಗೆ ಹೇಳಿದ್ದು ಇದು ಯಾವ್ದ ನಮ್ ರೋಡ್ ಬೆಳಗ್ಗೆಲ್ಲ ಫ್ರೀ ಇರ್ತದೆ, ಈ ಟೈಮ್ ಫುಲ್ ರಶ್ ಇರ್ತದೆ. ಈ ಗಾಡಿ ಎಷ್ಟ್ ಎಕ್ಸಿಲೇಟರ್ ಕೊಟ್ರು ಹೋಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ಹೊಟ್ಟೆ ತಗೊಂಡ್ ಹೊಡೆದ್ ಬಿಡ್ಲಿ. ಆಮೇಲೆ ಅವ್ರ 4 ಜನ ಅವ್ರೆ, ನಾವ್ ಇಷ್ಟೊತ್ತಿದ್ವಿ. ಸನ್ಸೆಟ್ ವ್ಯೂ ನ ಎಂಜಾಯ್ ಮಾಡ್ಕೊಳ್ಳಿ. ಈ ಸಂಜೆಗೆ ಜಾರುತ್ತಿದೆ, ಸದ್ದಿಲ್ಲದಂತೆ ಸಾಗುತ್ತಿದೆ. ಅದೇನು ಬೇಡ, ಕಟ್ ಮಾಡ್ಲ. ಸುಮ್ನೆ ಹಾಕೊಂಡ್ ವಿಡಿಯೋ ಮಾಡ್ತಿದ್ಯಾ? ಯಾವ್ ಚೆನ್ನಾಗಿರುತ್ತೋ ಅದನ್ನ ಎತ್ತಿ ಹಾಕ್ಬಿಡ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನೀನ್ ಇಯರ್ಫೋನ್ ಹಾಕೊಂಡ್ ಇಯರ್ಫೋನ್ ಈ ಕಡೆ ಐತೆ, ಎರಡು ಕಡೆನೇ ಇಯರ್ಫೋನ್ ಐತೆ. ಅದೇ ಸೌಂಡ್ ಹೆಂಗ್ ಕೇಳಿಸಿದ್ವಿ? ಅದೇ ನನ್ನ ಅಫಿಷಿಯಲ್ ಮೈಕ್ ಇಯರ್ಫೋನ್. ವಾಟ್ ಅ ವಿಷನ್, ವಾಟ್ ಅ ಥಾಟ್. ನೋಡಿ, ಸದ್ಯಕ್ಕೆ ಈ ಗಾಡಿ ಏನಿದೆ ಇದ್ರಲ್ಲಿ ವ್ಲಾಗ್ ಏನ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಈ ಗಾಡಿ ಅಫಿಷಿಯಲ್ ಆಗಿ ವ್ಲಾಗ್ಸ್ ಬಂದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಫಾಲೋ ಬೇಡ, ಸಬ್ಸ್ಕ್ರೈಬ್ ಮಾಡಿ. ಏನೋ ಒಂದ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಉದ್ದಾರ ಆದ್ರೆ ನಾನು ಉದ್ದಾರ ಆದಂಗೆ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಾನ್ ಫಸ್ಟ್ ವ್ಲಾಗ್ ಶುರು ಮಾಡ್ತೀನಿ ಅಂತ ಹೇಳ್ದೆ, ಬಟ್ ಸೂರ್ಯ ನನಗಿಂತ ಮುಂಚೆನೆ ಹೆಡ್ಫೋನ್ ತಗೊಂಡ್ಬಿಟ್ಟು ಮಾಡ್ಬೇಕಾ, ನಾನ್ ಶುರು ಮಾಡ ಅನ್ಕೊಂಡಿದ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಣ್ಣ ರಾಂಗ್ ವೇ ಹೋಗ್ತಾರೆ. ಸಿರಿ ನಾನ್ ಮಾಡೋದಿದ್ದೀನಿ. ನೀನ್ ಹಿಂಗೆ ಮುಚ್ಕೊಂಡ್ ಲೆಫ್ಟ್ ಆದ್ರೆ ಆಗ್ತಿರ್ಲಿಲ್ವಾ ನಿಂಗೆ? ರಾಂಗ್ ವೇಲ್ ಹೋಗ್ತಾರೆ, ನಾವು ಹೋಗೋಣ. ರೈಟ್ ವೇಲ್ ಹೋಗಿ ಹೋಗಿ ಸಾಕಾಯ್ತು. ಈಗಿಂದಲ್ಲಿ ಒಂದ್ ತಿಳ್ಕೊಳ್ಳಿ, ಎಲ್ಲಾ ವೇಲು ಹೋಗ್ಬೇಕು, ಅವಾಗ್ಲೇ ಗೊತ್ತಾಗೋದು ಯಾವ ವೇ ಕರೆಕ್ಟ್ ನಿಮ್ಗೆ ಅಂತ. ಸೊ ನೀವೇ ಕಲಿಯೋವರೆಗೂ ಅವ್ರನ್ನ ಯಾರನ್ನ ನಂಬಕ್ ಹೋಗ್ಬೇಡಿ. ಯಾಕೋ ಇವೆಲ್ಲ ಈ ವಿಡಿಯೋ ಮುಗಿಯತ್ತೆ, ಇವನಂತೂ ಸತಾಯ್ತಾನೆ. ಯಾರನ್ನು ನಂಬಕ್ ಹೋಗ್ಬೇಡಿ, ಎಲ್ಲ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಅವಾಗೇ ಗೊತ್ತಾಗೋದು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ. ನಿನಕ್ ಹೋಗೋದು ಎಲ್ಲ ಒಳ್ಳೇದ್ ಹೇಳ್ತಿರ್ತಾರೆ, ಕೆಟ್ಟದ್ ಹೇಳ್ತಿರ್ತಾರೆ. ಹಿಂಗೆ ಸತ್ನಿ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಯಾವ್ದು ಏನು ಗೊತ್ತಾಗತ್ತೆ. ಸ್ಟಾರ್ ಕೊಟ್ಟು ನನ್ ಬಡವ, ದುಡ್ಡಿಲ್ಲ ನನ್ನ ಹತ್ರ. ಮತ್ತಿವೆಲ್ಲ ಹೋಗಲ್ಲ, ಜಾಮ ಬಂತು. ಇವ ಯಾರೇ? ಅವಾಗೆ ಅಣ್ಣ ಒಂದು ಹಿಂದೆ ನೋಡ್ಕೊಂಡು ಹೋದ, ಫೋನ್ ಕಿಡ್ಕೊಂಡು ವ್ಲಾಗ್ ಮಾಡ್ತಾ ಇದೀವಿ ಅಂತ ಅಣ್ಣಂಗ್ ಗೊತ್ತಾಯ್ತೇನೋ. ಇವತ್ತು ಎಲ್ಲೆಲ್ಲಿ ಹೋಗ್ತಾ ಅಂತ ನಮ್ಗೆ ಗೊತ್ತಿಲ್ಲ. ಇವನು ಏನ್ ಹೇಳ್ತಾನೆ, ಒಟ್ನಾಗ ಒಂದ್ ಮಾಲ್ ಅಂತೂ ತಿರುಗಾಡ್ಕೊಂಡ್ ಬರ್ತೀವಿ. ಜೀವನದಲ್ಲಿ ತಿಂಗಳಿಗೆ 2 ಲಕ್ಷ ಹೆಂಗ್ ದುಡಿಬೇಕು ಗೊತ್ತಿದ್ರೆ ನಂಗೆ ಹೇಳಿ, ನಾನು ಕೆಲಸ ಮಾಡ್ತೀನಿ. ಗೊತ್ತಿಲ್ಲ. ಬೈಕ್ ಓಡಿಸಿ ಎಲೆಕ್ಟ್ರಿಕ್ ಗಾಡಿ ಓದ್ತದೆ ಅಂತ ಗೊತ್ತಾರು. ಬೈಕ್ ಅಲ್ಲಿ ಎಕ್ಸ್ಪೈರ್ ಕೊಟ್ಟಿದ್ರೆ ಆರಾಮ್ ಇಟ್ಕೊಂಡು ಹೋಗ್ತಾ ಇರ್ತಿತ್ತು. ಯಾವ ಎಲೆಕ್ಟ್ರಿಕ್ ಗಾಡಿ ಫುಲ್ ರೈಟ್ ಕೊಟ್ಟಿದೀನಿ, ಆ ರೈತೆ ಹೋಗ್ತಾರೆ. ಇವಾಗ ಪವರ್ ಮೋಡ್ ಆಗೋದು ಮಸಿಲ್ಲ. ನಂಗೆ ಹೇಳದ್ ಮರ್ತದೆ, ಇದೇ ಗಾಡಿಲಿ ಪತ್ತೆ ಸಿಕ್ಕಿದ್ದು ಆ ರೇಂಜಿಗೆ ಬಿದ್ದಿದೆ ಅಂದ್ರೆ ಅದ್ಮೇ ಕೈಗೆ ಕಲ್ಲು ಹೋಗಿ ಒಂದ್ 5 ನಿಮಿಷ ಬ್ಲಾಕ್ ಔಟ್ ಆಗೋ ರೇಂಜ್ ಬಿದ್ದಿದೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ಫಾಲೋಯಿಂಗ್ ಎಕ್ಸ್ಟ್ರಾ ಆಗಿದ್ದಾರೆ. ಥ್ಯಾಂಕ್ ಯು. ಯಾಕೆ ಫಾಲೋ ಮಾಡಿದ್ರು ನನ್ನ. ಒಂದೊಂದು ಫಾಲೋಯಿಂಗು ಮುಖ್ಯ, ಯಾಕಂದ್ರೆ ಜಾಸ್ತಿ ಫಾಲೋಯಿಂಗ್ ಆದ್ರೆ ದುಡ್ಡು ಮಾಡ್ಬೋದು ಬೇಗ. ನಾನೆಂದು ಅವರು ಇವರಂತೆ ದುಡ್ಡಿನಿಂದಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ಬ್ಲಾಗ್ ಯಾಕೆ ಮಾಡಲ್ಲ ಅಂದ್ರೆ ನಂಗೆ ಎಡಿಟಿಂಗ್ ಮಾಡಕ್ ಅದಕ್ಕೆ ನಾನು ಬ್ಲಾಗ್ ಮಾಡ್ತೀನಿ. ಯಾರಾದ್ರೂ ಎಡಿಟರ್ ಯಾರಾದ್ರೂ ನೋಡಿದ್ರೆ ಈ ಬ್ಲಾಗ್ ನ ಫಸ್ಟ್ ಆಫ್ ಆಲ್ ನೋಡಿದ್ರೆ DM ಆಗಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದ್ಬಿಟ್ಟು ದರ್ಶನ್ 88 ಹೋಗಿ ಪಾಪ ಇರ್ತಾವನೆ, ಅವನು ಫಾಲೋ ಮಾಡ್ಕೊಂಬಿಡಿ. ಏನು ಫಾಲೋಯಿಂಗ್ ಮಾಡೋ ನಿಮ್ದೇನು ದುಡ್ಡು ಹೋಗಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಫಾಲೋಯಿಂಗ್ ಇಟ್ಕೊಂಡು ಏನ್ ಯಾರು ಓದ್ಕೊಳಂಗ್ ಏನಿಲ್ಲ. ನಾನು ಇಷ್ಟೇ ಫಾಲೋ ಮಾಡ್ತಾ ಇದೀನಿ, 10 ಜನ ಫಾಲೋ ಮಾಡ್ತಾರಂತ. ನೀವು ಬ್ಲಾಗಿಂಗ್ ಏನೋ
ಸ್ಟಾರ್ಟ್ ಮಾಡಿದ್ರೆ ಬೇಕಾದ್ರೆ ಯಾರನ್ನೂ ಫಾಲೋ ಮಾಡ್ಬೇಡಿ, ನಿಮ್ಗೆ ಗೊತ್ತಿರೋರ್ನ ಅಕಸ್ಮಾತ್ ಫಾಲೋ ಮಾಡಿ ನೆಲ ತೆಗ್ದಾಗಿ ಅಲ್ಲಿವರೆಗೂ ಒಂಚೂರು ಫಾಲೋಯಿಂಗ್ ಜೀವನ ಫಾಲೋ ಮಾಡಿ. ಈ ಬ್ಲಾಗ್ ಸ್ಟಾರ್ಟ್ ಮಾಡೋವರೆಗೂ ನನ್ನ ಫಾಲೋ ಮಾಡಿ, ನಿಮ್ ಹೆಸರು ಹೇಳ್ಕೊಂಡು ಮಾಡ್ಕೊಳ್ಳೋಣ ಶುರು ಮಾಡಿದ ತಕ್ಷಣ ಈಗ ಜಂಪ್ ಫುಲ್. ಆಮೇಲೆ ಪೇಸ Mona Lisa, Steve Jobs, better not fuck with me. They got skin into all company, ferry ma paisa. ಮಸ್ತ್ ಕಂಟೆಂಟ್ ಇರುತ್ತೆ ಹೇಳ್ತೀನಿ. ನೆಕ್ಸ್ಟ್ ಇವನು ವ್ಲಾಗ್ ಎಳ್ಕತೀನಿ, ಅಷ್ಟೊಂದ್ ಜಾಸ್ತಿ ಫೇಮಸ್ ಆದ್ರೆ ಇಬ್ರು ಸೇರ್ಕೊಂಡ್ ವ್ಲಾಗ್ ಮಾಡೋಣ. ನೋಡಿ ನೀನು ನಾನ್ ಮಾತಾಡೋದು ಏನಾದ್ರು ನೀನ್ ಹಾಕ್ಬಿಟ್ರೆ ಫುಲ್ ಹಿಂಗೆ ಹೋಗುತ್ತೆ. ಹಿಂಗ್ ಹೋಗೋಪಲ್ಲಿ ಡೌನ್ ಫಾಲ್ ಆಗ್ಬಿಟ್ರೆ ಏನ್ ಮಾಡ್ಲಿ? ಹಾಕ್ಬಿಟ್ಟೆ ನೀನ್ ಬ್ಲಾಗಿಂಗ್ ಬಿಟ್ರು. ನೀನ್ ಸ್ಟಾರ್ಟ್ ಮಾಡ್ಕೊ. ಆಮೇಲೆ ಇವ್ನ್ ನೋಡ್ಬಿಡು, ಹೌದು ಗ್ರೋತ್ ಆದ್ರೆ ಇವಂದಂತೆ, ಡೌನ್ ಫಾಲ್ ಆದ್ರೆ ನನ್ ಫಾಲ್ಟ್ ಅಂತೆ. ಬಾರ ರೋಡ್ ನೋಡ್ಕೊಂಡೆ ಹೋಗೋದು, ಇನ್ನೇನ್ ಕಣ್ಮುಚ್ಕೊಂಡ್ ಹೋಯ್ತಾರ. ಏನೋ ಫುಲ್ ಮಾಡ್ತಾವ್ರೆ. ಏನದು ಏನೋ ತಗತ್ಯಾ ನೋಡಕ್ಕೆ ತಗೊಳ್ಳಿಲ್ಲ ಅಂದ್ರು. ನೀನ್ ವಿಡಿಯೋ ಎಲ್ಲ ಹೋಗಿ ಸುಮ್ನೆ ಹೇಳ್ಕೊಂಬರಲ್ವಾ, ತಗತ್ಯಾ? ಕೆಟ್ಟ ಕಂಟೆಂಟ್ ನ ಪ್ರಮೋಟ್ ಮಾಡ್ಬೇಕು. ಇವ್ರು ಹುಡುಗರೆಲ್ಲ ಚಿಕ್ಕ ರೆಡಿ ಆಗ್ತಾವ್ರ. ನಾವು ಯಾರು ಅಳ್ತಿದ್ರ ಯಾರ ಅಳ್ತಾದ್ರೆ ಬೇಜಾರ್ ಮಾಡ್ಕೊಂಬಿಡಿ. ಇವಾಗಿರೋ ಕಷ್ಟ ಮುಂದೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗ್ಬೇಕಷ್ಟೇ. ಅದ್ ದೂರ ಐತು, ಸುಮ್ನಿರ ಯಾಕ ಸಾಹಿತ್ಯ ಹೊಡ್ಕತಾನ ಒಂದೇ. ನಾನ್ ಬೈಕಲ್ಲಿ ಕುಣ್ಸ್ಕೊಂಡೈತೀನಿ, ತಡಿ ನಿನ್ನ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದು ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗೋದೇ ಇಲ್ಲ ಅಂತ. ಹಂಗಾರೆ ಬಿಟ್ಟಾಗುತ್ತೆ. ಅದ್ ಸರಿ ಯಾರು ಇಲ್ಲ ನನ್ಗೆ. ತಪ್ಪ ಮಾಹಿತಿ ಎಲ್ಲ ಕೊಡ್ತಾವನೆ, ಸರಿ ಇಲ್ಲ ಇವನು. ಒಳ್ಳೆ ಹುಡುಗ ಹಾಕೋಣ ನಾನು. ಇಂಡಿಕೇಟರ್ ಟೈಮ್ ನಿಂತಾರೇನೆ ಕೋಣ ಆಫ್ ಆಗಲ್ಲ. ಒಂದ್ಸತಿ ಬಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ನೀನ್ ಹೆಂಗೆ ಅದೆಲ್ಲ ಕೆಪಾಸಿಟಿ ಮಾತಾಡಕ್ ಸ್ಟಾರ್ಟ್ ಮಾಡ್ರೆ ನಿನ್ಸಲ್ವೋ? ಇಂಡಿಕೇಟರ್ ಹಂಗೆ ಆನ್ ಆಗಿದ ತಕ್ಷಣ ನಿಂತದೇ ಇಲ್ಲ. ಇವಾಗ ಬೇಗ ಆಂಬುಲೆನ್ಸ್ ಬರ್ತೈತೆ. ಈ ಜಂಪ್ ಆಂಬುಲೆನ್ಸ್ ಯಾರ ಆಂಬುಲೆನ್ಸ್ ಅಲ್ಲಿ ಐತವ್ರ? ಯಾರಿಲ್ಲ. ಸಾರಿ ರೈಟ್ ಎಲ್ಲಿಂದ ಆಟೋ ಡೈರೆಕ್ಟ್ ಹೋಗೋದಿಲ್ಲ ನಿಂಗೆ. ಲೋ ಪಾರೋ ಹೆಂಗೋ ಕರ್ಕೊಂಡ್ ಹೋಗ್ತೀನಿ ನಿನ್ನ. ಹೋಗ್ಬೇಕಪ್ಪ ದೇವ್ರ ದೇವ್ರ ದರ್ಶನ ಮಾಡ್ತೀನಿ ಬಾ. ನಂಗೆ ಯಾರು ಗೊತ್ತಾಯ್ತು ನಂಗೋಸ್ಕರ ಕೆಳಗಿಳಿದ್ ಬರ್ತಿದ್ದಾನೆ. ಇವತ್ತೇ ಹೋಗ್ತೀವ, ಹಿಂಗೆ ಹೋಗ್ತಿದ್ರೆ ಕರ್ನಾಟಕ ರಾಜ್ಯ ಸಾರಿಗೆ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಈ ಒಂದಲ್ಲಿ 1% ಪಾಸಿಟಿವ್ ಇರ್ಬೇಕು. ನೀನ್ 100% ನೆಗೆಟಿವ್ ಅಲ್ಲೇ ಇದೆಯಾ? ಆಲೆ ಹುಡುಗಿ ಜೊತೆ ಮಾತಾಡ್ತಾವ. ನಾಳೆ ಯಾರೋ ಹೇಳ್ತಿದ್ರಪ್ಪ, ಯಾವ ಹುಡುಗಿನೂ ಇಲ್ಲ ನನಗೆ ಅಂತ. ನೋಡ್ರಿ ಹುಡುಗಿ ಜೊತೆ ಮಾತಾಡ್ತಾವ. ಇಲ್ಲ ಅಂತೆ ಯಾರಿಗ ಹುಡುಗಿ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಫ್ರೆಂಡ್ ಇಲ್ಲ, ಹುಡುಗಿ ಇಲ್ಲ, ಯಾವ ಹೇಳೇ ನಾನೇನಂದೆ? ಗರ್ಲ್ ಫ್ರೆಂಡ್ ಅಂದೆ. ಈ ಹುಡುಗಿ ಫ್ರೆಂಡ್, ಹುಡುಗಿರ ಫ್ರೆಂಡ್ ಅವ್ರಂತ. ಅದ್ರ ಹುಡುಗಿ ಗರ್ಲ್ ಫ್ರೆಂಡ್ ಏನಾದ್ರು ಮಿಸ್ ಆಗಿ ನೋಡ್ತಿದ್ರೆ ಪ್ಲೀಸ್ ಈ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಆರಾಮ್ ಪೀಸ್ ಲೈಫ್. ನಾವ್ ಯಾಕೆ ಚಿಕ್ಕ ಮಕ್ಳ ತರ ವಾಪಸ್ ಹೋಗ್ಬಾರ್ದು? जब हम बड़े हो जाएंगे तो क्या ये सब भूल जाएंगे, तब भी हम सब सोचेंगे कि फिर से हम बचपन जिए. ಇಟ್ಬಿಡು ಎಲ್ಲೂ ಗೊತ್ತು. ಲಾಗ್ ಮಾಡ್ತೀನಿ ಅಂತ ಬಿಟ್ಟು ಕಂಟೆಂಟ್ಗೋಸ್ಕರ ಎಲ್ಲೋ ಗುದ್ದಾಪಾಯ್ತಾನೆ. ಇಲ್ಲ ನಾಕ್ಬಿಡಣ. ನಡಿಯ ಹಿಂಗ್ ಹೋಗ್ತೇನೆ ನೀವು ಈ ಕಡೆಯಿಂದ. ಜಾಗ ಇಲ್ಲಪ್ಪ ನಲ್ದು. ಜನತೆ ಮಾಡ್ತಾವ್ರೆ, ನೋಡ್ ಕಲ್ತ್ಕೊಳ್ಳೋ. ನಿಂತ ನೋಡು ಯಜಮಾನ. ನಾವೇ ತಗ್ಲಾಕೊಂಡೆ. ಯಾಕೆ ಇಷ್ಟು ಚಂದ ಇದ್ಯಾ ನೀವು? ನನ್ಗೆ ತುಂಬಾ ಇಷ್ಟ ನೀವು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ ರಾತ್ರಿ ಅವಳಂಗ್ ಬೇಕು. ಇಲ್ಲೆಲ್ಲೋ ಇರು, ಇಲ್ಲೆಲ್ಲಿ ಇರಲ್ಲ ಬಾರಿ.
ಕೊನೆಗೂ ದೇವಸ್ಥಾನಕ್ಕೆ ಬಂದು ಗಾಡಿ ಪಾರ್ಕ್ ಮಾಡಿ ಈಗ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಜನ ಗುರು ದೇವಸ್ಥಾನದಲ್ಲಿ ಶನಿವಾರದ ಹೊತ್ತು ಕಾಲಿಡಕ್ಕೆ ಜಾಗ ಇಲ್ಲ. ಇಂದ ಆಚೆ ಬಂದು ಆಂಜನೇಯ ಸ್ಟ್ಯಾಚು ಕೈ ಮುಕ್ಕೊಂಡೆ ನಾವು ಹೊರಟಿದೆ ನೆಕ್ಸ್ಟ್ ಸ್ಟಾಪ್ ಬಂದಿದೆ ಡಿವಿನಿಟಿ ಮಾಲ್ಗೆ. ಇಲ್ಲಿ ಏನು ತಗೊಳಲ್ಲ, ಸುಮ್ಮನೆ ನೋಡಕ್ ಬರ್ತೀವಿ ಏನಾರ ಚೇಂಜ್ ಗೀನ್ ಮಾಡೋರ ಅಂತ ಅಷ್ಟೇ. ಝೂಡಿಯೋಗೆ ಬಂದು ಯಾವ ಬಟ್ಟೆನೂ ಇಷ್ಟ ಆಗ್ದಂಗೆ ನನ್ನ ಔಟ್ಫಿಟ್ಟೇ ಚೆಕ್ ಮಾಡ್ಕೊಂಡು ಆಚೆ ಹೊರಟಿದೆ. ಮಾಲೆಲ್ಲ ಸುತ್ತಾಡಿ ಸಾಕಾಯ್ತು ಅಂತ ಈಗ ಮನೆಗೆ ಹೊರಟು ಅಷ್ಟೇ. ಗೊತ್ತಾ ಜನಗಳು ಯಾಕೆ ಫ್ಲೇವರು ಅಂಡರ್ಪಾಸ್ಗಳಲ್ಲಿ ಬಂದಾಗ ಅಷ್ಟೊಂದು ಸ್ಪೀಡಾಗಿ ಹಾರ್ನ್ ನೋಡ್ಕೊಂಡೆಲ್ಲ ಹೋಗ್ತಾರೆ? ಯಾಕಂದ್ರೆ ಆಗಿನ ಕಾಲದಲ್ಲಿ ಭ್ರಷ್ಟಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಯಾರೇ ಸೌಂಡ್ ಮಾಡ್ದಂಗೆ ಹೋಗ್ತಿದ್ರೆ ಅವನ್ನ ಹಿಡ್ಕೊಂಡ್ಬಿಟ್ಟು ಸಾಯಿಸ್ಬಿಡ್ತಿದ್ದ. ಅದೇ ಕಾರಣಕ್ಕೆ ಈಗಿನ ಜನಗಳು ಅದೇ ಪದ್ಧತಿ ತರ ಹಾರ್ನ್ ನೋಡ್ಕೊಂಡು ಫುಲ್ ಸೌಂಡ್ ಅಲ್ಲಿ ಹೋಗ್ತಾ ಇರ್ತಾರೆ. ನಿಜ ಏನಂದ್ರೆ ನಂಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಡಿ ಅಷ್ಟೇ. ಇವತ್ತಿನ ಯೂಟ್ಯೂಬ್ ವ್ಲಾಗ್ ಎಂಡ್ ಮಾಡೋ ಟೈಮ್. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಅನ್ಸಿದ್ರು ಕಮೆಂಟ್ ಮಾಡಿ. ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ದಿಸ್ ಇಸ್ ಸೂರ್ಯ ಸೈನಿಂಗ್ ಆಫ್. ಹೋಪ್ ವಿ ಸಿ ಆನ್ ದ ನೆಕ್ಸ್ಟ್ ವಿಡಿಯೋ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. Due to black weather and night, the video will continue next.